ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಕೆಲವೊಮ್ಮೆ ಜೀವನ ಹೇಗನ್ಸುತ್ತೆ ಅಂದ್ರೆ ನಾವು ಯಾವುದೋ ಒಂದು ದಟ್ಟವಾದ ಅಪರಿಚಿತ ಅಡವಿಯಲ್ಲಿ ದಾರಿ ತಪ್ಪಿ ನಿಂತ ಹಾಗೆ. ಹ್ಮ್ ಹ್ಮ್ ಎಲ್ಲಿಂದ ಬಂದ್ವಿ, ಎಲ್ಲಿಗ್ ಹೋಗ್ಬೇಕು, ನಮ್ಮ ನಿಜವಾದ ಮನೆ ಯಾವುದು, ಎಲ್ಲವೂ ಮರೆತ್ ಹೋಗಿದೆ. ಸುತ್ತಲೂ ಕತ್ತಲು, ಗೊಂದಲ. ಈ ಸ್ಥಿತಿಯಲ್ಲಿ ದೂರದಲ್ಲಿ ಒಂದು ಬೆಳಕಿನ ಕಿರಣ ಕಂಡ್ರೆ ಎಷ್ಟು ಸಮಾಧಾನ ಅಲ್ವಾ? ಖಂಡಿತ ಅಕ್ಕ, ಬಹಳ ಸುಂದರವಾದ ಉದಾಹರಣೆ. ನಮ್ಮೆಲ್ಲರ ಆತ್ಮದ ಸ್ಥಿತಿಯೂ ಇವತ್ತು ಹಾಗೆಯೇ ಆಗಿದೆ. ಇದೇ ಒಂದು ಸುಂದರವಾದ ಸ್ಮೃತಿಯನ್ನ ಇಂದು ಪರಮಾತ್ಮ ತಂದೆಯೂ ಮುರಳಿಯಲ್ಲಿ ತುಂಬಿದ್ದಾರೆ. ಅವರು ನಮ್ಮನ್ನ ದಾರಿ ತಪ್ಪಿದ ತಮ್ಮ ಪ್ರೀತಿಯ ಮಕ್ಕಳನ್ನ ನೋಡಿ ಹೀಗೇಳ್ತಾರೆ: ಮಧುರ ಮಕ್ಕಳೇ, ಒಂದು ಕಾಲದಲ್ಲಿ ಈ ಭಾರತವು ಸ್ವರ್ಗವಾಗಿದ್ದಾಗ ನೀವು ಸಂಪೂರ್ಣ ಬೆಳಕಿನಲ್ಲಿದ್ದಿರಿ. ಈಗ ಅಂಧಕಾರವಿದೆ, ಮತ್ತೆ ಬೆಳಕಿನೆಡೆಗೆ ನಡೆಯಿರಿ. ಇದು ಕೇವಲ ಒಂದು ವಾಕ್ಯ ಅಲ್ಲ ಅಕ್ಕ, ನಮ್ಮ ಸಂಪೂರ್ಣ ಚರಿತ್ರೆ ಮತ್ತೆ ಭವಿಷ್ಯದ ದಾರಿದೀಪ. ಹೌದು, ಈ ಒಂದು ವಾಕ್ಯವೇ ಆತ್ಮದಲ್ಲಿ ಒಂದು ಹೊಸ ಚೈತನ್ಯವನ್ನೇ ತುಂಬುತ್ತೆ. ಹಾಗಾದ್ರೆ ಬನ್ನಿ, ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದೊಯ್ಯುವ ಆ ದಾರಿ ಯಾವುದೋ, ಆ ಬೆಳಕಿನ ಸ್ವರೂಪವೇನು, ಇದನ್ನೆಲ್ಲ ತಿಳಿಯೋಕ್ಕೆ ಇಂದಿನ ಈ ಜ್ಞಾನಸಾಗರದ ಆಳಕ್ಕಿಳಿದು ತಂದೆ ಕೊಡ್ತಿರೋ ಮುತ್ತು ರತ್ನಗಳನ್ನ ಆಯ್ದುಕೊಳ್ಳೋಣ. ಖಂಡಿತವಾಗಿ. ಬಾಬಾ ಆರಂಭದಲ್ಲೇ ಒಂದು ಬಹಳ ಸರಳ ಅಂತ ಕಾಣೋ, ಆದರೆ ಅತ್ಯಂತ ಗಹನವಾದ ಪ್ರಶ್ನೆಯನ್ನ ನಮ್ಮುಂದಿಡ್ತಾರೆ. ತಂದೆಯೂ ತಮ್ಮ ಮಕ್ಕಳಿಗೆ ಯಾವ ಒಂದು ಕಥೆಯನ್ನ ತಿಳಿಸಲು ಬಂದಿದ್ದಾರೆ ಅಂತ. ಈ ಪ್ರಶ್ನೆಯನ್ನ ಬಾಬಾ ಯಾಕೆ ಕೇಳಿರಬಹುದಕ್ಕ? ಸಾಮಾನ್ಯವಾಗಿ ಕಥೆ ಕೇಳೋದಂದ್ರೆ ಮಕ್ಕಳಿಗೆ ಬಹಳ ಇಷ್ಟ ಅಲ್ವಾ? ಹೌದು. ನಾವೆಲ್ಲರೂ ಪರಮಾತ್ಮನ ಮಕ್ಕಳು. ಹಾಗಾಗಿ ನಮ್ಮನ್ನ ಪ್ರೀತಿಯಿಂದ ಆಕರ್ಷಿಸೋಕೆ ಹೀಗೆ ಕೇಳ್ತಾರ? ಹೌದಣ್ಣ, ಅದು ಒಂದು ಕಾರಣ ಇರಬಹುದು. ಆದ್ರೆ ಅದರ ಆಳ ನೋಡಿದ್ರೆ ಕಥೆ ಅನ್ನೋ ಶಬ್ದದಲ್ಲಿ ನಮ್ಮ ಇಡೀ ಜೀವನದ ರಹಸ್ಯನೇ ಅಡಗಿದೆ. ನಾವು ಜೀವನದಲ್ಲಿ ಕಳೆದು ಹೋಗೋಕೆ ಮುಖ್ಯ ಕಾರಣವೇ ನಮ್ಮ ಕಥೆ ನಮ್ಗೆ ಮರೆತು ಹೋಗಿರೋದು. ನಿಜ. ನಮ್ಮ ಬಗ್ಗೆ ಬೇರೆಯವರು ಬರೆದ ತಪ್ಪಾದ ಕಥೆಗಳನ್ನೇ ನಾವು ನಂಬ್ಕೊಂಡು ಬಂದಿದ್ದೀವಿ. ಹಾಗಾಗಿ ಸತ್ಯವಾದ ಕಥೆಯನ್ನ ಹೇಳೋಕೆ ಸ್ವಯಂ ಸೃಷ್ಟಿಕರ್ತನೇ ಬರ್ಬೇಕಾಯ್ತು. ಎಷ್ಟು ಚೆನ್ನಾಗಿ ವಿವರಿಸ್ತ್ರಿ. ಆ ಸತ್ಯವಾದ ಕಥೆ ನಮ್ಮ 84 ಜನ್ಮಗಳ ಕಥೆ. ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ನಿಮಗೆ ನಿಮ್ಮ 84 ಜನ್ಮಗಳ ಕಥೆಯನ್ನು ತಿಳಿಸ್ತೇನೆ ಅಂತ. ಇದರಲ್ಲಿ ಅಡಗಿರೋ ಮೊದಲನೇ ಅದ್ಭುತವಾದ ಅಂಶ ಅಂದ್ರೆ ನಮ್ಮ ಚಕ್ರ ಸತ್ಯಯುಗದಿಂದ ಶುರುವಾಗುತ್ತೆ. ಆಗ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಅಲ್ಲಿ ಶಾಂತಿ, ಸುಖ, ಪವಿತ್ರತೆ ಎಲ್ಲವೂ ತುಂಬಿ ತುಳುಕುತ್ತಿತ್ತು. ಇಲ್ಲಿ ಒಂದು ಕ್ಷಣ ನಿಲ್ಲಿಸೋಣ ಅಣ್ಣ. ಬಾಬಾ ಆಮೇಲೆ ಹೇಳೋ ಮಾತು ನನ್ನನ್ನ ಸದಾ ಆಶ್ಚರ್ಯಚಕಿತಗೊಳಿಸುತ್ತೆ. ಅವರು ಹೇಳ್ತಾರೆ, 7 ಯುಗಗಳಾದ್ಮೇಲೆ ಅಂದ್ರೆ ದ್ವಾಪರ ಯುಗದಲ್ಲಿ ನಾವೇ ನಮ್ಮ ಪೂಜ್ಯ ಸ್ವರೂಪದ ನೆನಪಿಗಾಗಿ ಮಂದಿರಗಳನ್ನ ಕಟ್ಟಿಸಿದ್ವಿ ಮತ್ತೆ ಭಕ್ತಿಯನ್ನ ಆರಂಭಿಸಿದ್ವಿ ಅಂತ. ಹೌದು. ಅಂದ್ರೆ ಯಾರು ಪೂಜ್ಯರಾಗಿದ್ರೋ ಅವರೇ ಪೂಜಾರಿಗಳಾದ್ರು. ಇದು ಎಂಥ ವಿಪರ್ಯಾಸ! ಹೌದು, ಇದೊಂದು ಆಳವಾದ ಚಿಂತನೆಗೆ ಹಚ್ಚೋ ವಿಷಯ. ಇದರ ಅರ್ಥ ಏನು ಗೊತ್ತಾ? ಭಕ್ತಿ ಮಾರ್ಗದಲ್ಲಿ ನಾವು ಮಾಡ್ತಿರೋ ಪ್ರತಿಯೊಂದು ಪೂಜೆಯೂ ಅಂತಿಮವಾಗಿ ನಮ್ಮದೇ ಸ್ಮೃತಿಯಾಗಿದೆ. ನಾವು ಲಕ್ಷ್ಮೀನಾರಾಯಣರ ಮೂರ್ತಿ ಮುಂದೆ ನಿಂತು ಕೈಮುಗಿಯುವಾಗ ನಮಗೆ ತಿಳಿಯದೆಯೇ ನಮ್ಮ ಭವಿಷ್ಯದ ಸ್ವರೂಪಕ್ಕೆ ನಮಸ್ಕರಿಸ್ತಾ ಇದ್ದೀವಿ. ನಮ್ಮೊಳಗಿನ ಆ ದೈವೀ ಸಂಸ್ಕಾರಗಳಿಗೆ, ನಮ್ಮ ಶ್ರೇಷ್ಠ ಕರ್ಮದ ಫಲಕ್ಕೆ ನಾವೇ ಗೌರವ ಸಲ್ಲಿಸ್ತಾ ಇದ್ದೀವಿ. ಅಂದ್ರೆ ನಾವೇ ನಮ್ಮನ್ನ ಪೂಜಿಸ್ಕೊಳ್ತಾ ಇದ್ದೀವಿ. ಅಂದ್ರೆ ದೇವಸ್ಥಾನದ ಗರ್ಭಗುಡಿಯಲ್ಲಿರೋದು ನಮ್ಮದೇ ಆದರ್ಶ ಸ್ವರೂಪದ ಪ್ರತಿಬಿಂಬ. ನಿಖರವಾಗಿ. ನಾವು ನಮ್ಮಿಂದಲೇ ದೂರವಾಗಿ ನಮ್ಮ ಪ್ರತಿಬಿಂಬವನ್ನೇ ಬೇರೆ ಅಂತ ಭಾವಿಸಿ ಪೂಜಿಸ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ಅಜ್ಞಾನದ ಅಂಧಕಾರ ಇನ್ನೇನಿದೆ? ಬಹುಶಃ ಇದೇ ಕಾರಣಕ್ಕೆ ನಾವು ದುಃಖಹರ್ಥ ಸುಖಕರ್ತನೇ ಬಾ ಅಂತ ಕರೆದಾಗ ತಂದೆ ಬಂದು, ಮಕ್ಕಳೇ, ನೀವು ಪೂಜಿಸ್ತಿರೋದು ನಿಮ್ಮದೇ ಸ್ವರೂಪವನ್ನು ಅನ್ನೋ ಸತ್ಯವನ್ನ ನೆನಪಿಸೋಕ್ ಬಂದಿದ್ದಾರೆ. ನಿಖರವಾಗಿ. ಇದನ್ನೇ ಬಾಬಾ ಅಂಧಕಾರ ಮತ್ತು ಪ್ರಕಾಶ ಅನ್ನೋ 2 ಸ್ಥಿತಿಗಳ ಮೂಲಕ ಸ್ಪಷ್ಟಪಡಿಸ್ತಾರೆ. ಸ್ವರ್ಗ, ವೈಕುಂಠ, ಹೆವೆನ್ ಇವೆಲ್ಲ ಸತ್ಯುಗದ ಭಾರತದ ಹೆಸರುಗಳು. ಆಗ ನಾವು ಸಂಪೂರ್ಣ ಪ್ರಕಾಶದಲ್ಲಿದ್ವಿ. ಪ್ರಕಾಶ ಅಂದ್ರೆ ಕೇವಲ ಹೊರಗಿನ ಸೂರ್ಯನ ಬೆಳಕಲ್ಲ. ಅಲ್ಲ. ಅದು ಜ್ಞಾನದ ಬೆಳಕು, ಪವಿತ್ರತೆಯ ಬೆಳಕು, ಆತ್ಮಾಭಿಮಾನಿ ಸ್ಥಿತಿಯ ಬೆಳಕು. ಹೌದು. ಹಾಗಾದ್ರೆ ಇಂದಿನ ಅಂಧಕಾರ ಅಂದ್ರೆ ಬರೀ ದುಃಖ ಅಥವಾ ಅಶಾಂತಿ ಅಲ್ಲ, ಅದು ದೇಹಾಭಿಮಾನದ ಕತ್ತಲು. ನಾನು ಈ ದೇಹ ಅಂತ ತಿಳಿದುಕೊಂಡಿದ್ದೇ ಎಲ್ಲಾ ವಿಕಾರಗಳಿಗೆ ಮೂಲ. ಈ ದೇಹಾಭಿಮಾನವೇ ನಮ್ಮ ನಿಜ ಸ್ವರೂಪದ ಜ್ಞಾನ ಸೂರ್ಯನನ್ನ ಮರೆಮಾಡಿರೋ ಕಾರ್ಮೋಡ. ಇದೇ ಅಜ್ಞಾನದ ಕತ್ತಲು ಅಲ್ವಾ? ಹೌದು. ಇದೇ ಅಂಧಕಾರಕ್ಕೆ ಬಾಬಾ ಮತ್ತೊಂದು ಹೆಸರು ಕೊಡ್ತಾರೆ, ರಾವಣ ರಾಜ್ಯ. ನಾವು ರಾಮಾಯಣದಲ್ಲಿ ಕೇಳೋ ಕಥೆಯಲ್ಲಿ ರಾವಣ ಲಂಕೆಯಲ್ಲಿ ವಾಸವಾಗಿದ್ದ ಒಬ್ಬ ರಾಜ. ಹೌದು.
ಆದರೆ ಬಾಬಾ ಅದರ ಆಧ್ಯಾತ್ಮಿಕ ರಹಸ್ಯವನ್ನ ಬಿಡಿಸಿ ಹೇಳ್ತಾರೆ. ರಾವಣ ಅಂದ್ರೆ ಹೊರಗಿರೋ 10 ತಲೆಯ ರಾಕ್ಷಸ ಅಲ್ಲ. ಬದಲಿಗೆ ಪ್ರತಿ ಮನುಷ್ಯಾತ್ಮನ ಬುದ್ಧಿಯಲ್ಲಿ ಮನೆ ಮಾಡಿರೋ 5 ವಿಕಾರಗಳು: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಓ ಸ್ತ್ರೀ ಮತ್ತೆ ಪುರುಷ ಇಬ್ಬರಲ್ಲೂ ಈ ವಿಕಾರಗಳಿರೋದ್ರಿಂದ ಎರಡೂ ಸೇರಿ 10 ತಲೆಗಳು. ಓ ಹಾಗಾದ್ರೆ ಇಡೀ ಪ್ರಪಂಚವೇ ಇವತ್ತು ರಾವಣನ ರಾಜ್ಯ ಆಗಿದೆ. ಪ್ರತಿಯೊಬ್ಬ ಆತ್ಮನೂ ಸೀತೆಯ ಹಾಗೆ ಈ ವಿಕಾರಗಳ ಬಂಧನದಲ್ಲಿ ಸಿಲುಕಿ ಅಶೋಕವನಕ್ಕೆ ಸಮಾನವಾದ ಈ ಶೋಕವಾಟಿಕೆಯಲ್ಲಿ ದುಃಖಿಯಾಗಿದ್ದಾನೆ. ಹೌದು. ಅಶೋಕವನದಲ್ಲಿ ಸೀತೆಗೆ ಹೊರಗಿನಿಂದ ಯಾವುದೇ ದುಃಖ ಇರಲಿಲ್ಲ, ಆದ್ರೆ ರಾಮನಿಂದ ದೂರವಾದ ದುಃಖ ಇತ್ತು. ಹಾಗೆಯೇ ಇಂದು ಮನುಷ್ಯರ ಹತ್ತಿರ ಭೌತಿಕ ಸುಖಗಳಿದ್ರೂ ಪರಮಾತ್ಮ ತಂದೆಯಿಂದ ದೂರವಾದ ಕಾರಣ ಆಂತರಿಕ ದುಃಖ, ಅಶಾಂತಿ ಇದೆ. ಹೌದು. ಮತ್ತೆ ಈ ಅಂಧಕಾರ, ಈ ದುಃಖ ಇನ್ನಷ್ಟು ಹೆಚ್ಚಾಗೋಕೆ ಶಾಸ್ತ್ರಗಳಲ್ಲಿ ಬರೆದ ಕೆಲವು ತಪ್ಪು ಕಲ್ಪನೆಗಳೂ ಕಾರಣ ಆದವು. ಬಾಬಾ ಒಂದು ದೊಡ್ಡ ಭ್ರಮೆಯನ್ನ ದೂರ ಮಾಡ್ತಾರೆ. ಶಾಸ್ತ್ರಗಳಲ್ಲಿ ಕಲ್ಪದ ಆಯುಸ್ಸು ಲಕ್ಷಾಂತರ ವರ್ಷಗಳು ಅಂತ ಬರೆದಿದ್ರಿಂದ ಅದ್ರಿಂದ ಸತ್ಯಯುಗ, ಸ್ವರ್ಗ ಅನ್ನೋದೆಲ್ಲ ಒಂದು ನಂಬೋಕೆ ಆಗದ ಕಟ್ಟುಕತೆಯ ಹಾಗೆ, ಬಹಳ ದೂರದ ಕನಸಿನ ಹಾಗೆ ಆಗ್ಬಿಟ್ಟಿತ್ತು. ಹೌದು. ಇದು ನಿಜ. ನಮ್ಮ ಗುರಿಯೇ ಲಕ್ಷಾಂತರ ವರ್ಷಗಳ ದೂರದಲ್ಲಿದೆ ಅಂದಾಗ ಅಲ್ಲಿಗೆ ತಲುಪೋ ಪುರುಷಾರ್ಥ ಮಾಡೋ ಉತ್ಸಾಹನೇ ಹೊರಟೋಗುತ್ತೆ. ಹೌದು. ಇದು ಹೇಗೆ ಅಂದ್ರೆ, ಒಬ್ಬ ಮ್ಯಾರಥಾನ್ ಓಟಗಾರನಿಗೆ ನೀನು ಇನ್ನೂ ಲಕ್ಷಾಂತರ ಕಿಲೋಮೀಟರ್ ಓಡಬೇಕು ಅಂತ ಹೇಳಿದ ಹಾಗೆ ಅವನು ಅಲ್ಲೇ ಕುಸಿದ್ಬಿಡ್ತಾನೆ. ಆದ್ರೆ ಬಾಬಾ ಬಂದು, ಇಲ್ಲ ಮಕ್ಕಳೇ, ಕಲ್ಪದ ಆಯುಸ್ಸು ಕೇವಲ 5000 ವರ್ಷಗಳು. ನಿಮ್ಮ ಗುರಿ ಕೇವಲ 1 ಜನ್ಮದಷ್ಟು ದೂರದಲ್ಲಿದೆ ಅಂದಾಗ ನಮ್ಮಲ್ಲಿ ಹೊಸ ಭರವಸೆ ಮತ್ತೆ ಶಕ್ತಿ ಸಂಚಾರ ಆಗುತ್ತೆ. ಇದರ ಜೊತೆಗೆ ಮತ್ತೊಂದು ದೊಡ್ಡ ತಪ್ಪು ಕಲ್ಪನೆಯನ್ನ ಬಾಬಾ ಸರಿಪಡಿಸ್ತಾರೆ. ಅದು 84 ಲಕ್ಷ ಜನ್ಮಗಳ ಕಲ್ಪನೆ. ಮನುಷ್ಯ ಆತ್ಮವು ಜನ್ಮಾಂತರಕ್ಕೂ ಕೆಳಗಿಳೀತಾ ನಾಯಿ, ಬೆಕ್ಕು, ಕೀಟಗಳ ಜನ್ಮವನ್ನು ಪಡೆಯುತ್ತೆ ಅನ್ನೋ ಆ ತಪ್ಪು ತಿಳುವಳಿಕೆ ಆತ್ಮದ ಸ್ವಾಮಾನವನ್ನೇ ನಾಶ ಮಾಡ್ಬಿಟ್ಟಿತ್ತು. ಹೌದು, ನಾವು ನಮ್ಮನ್ನ ನಾವೇ ಪಾಪಿಗಳು, ನೀಚರು ಅಂತ ಭಾವಿಸೋ ಹಾಗೆ ಮಾಡಿತ್ತು. ಹೌದು. ಆದ್ರೆ ಬಾಬಾ ಬಂದು, ಮಕ್ಕಳೇ, ನೀವು ಶ್ರೇಷ್ಠಾತಿಶ್ರೇಷ್ಠ ಆತ್ಮರು, ನೀವು ಕೇವಲ 84 ಮನುಷ್ಯ ಜನ್ಮಗಳ ಚಕ್ರದಲ್ಲಿ ಬರ್ತೀರಿ ಅಂತ ಹೇಳ್ತಾರೆ. ನಿಮ್ಮ ಪಾತ್ರ ಈ ವಿಶ್ವ ನಾಟಕದಲ್ಲಿ ಮುಖ್ಯ ನಟರದ್ದು. ನೀವು ಎಂದಿಗೂ ಬೇರೆ ಯೋನಿಗಳಲ್ಲಿ ಜನ್ಮ ತಾಳೋದಿಲ್ಲ ಅಂತ ಹೇಳಿದಾಗ ನಮ್ಮ ಸ್ವಾಭಿಮಾನ ಜಾಗೃತವಾಗುತ್ತೆ. ನಮ್ಮ ಮೌಲ್ಯ ನಮಗೆ ಅರಿವಾಗುತ್ತೆ. ಹೌದು. ಈ ಸ್ವಾಮಾನದ ಜೊತೆಗೆ ಬಾಬಾ ನಮ್ಮ ಹಿಂದಿನ ವೈಭವವನ್ನು ನೆನಪಿಸ್ತಾರೆ. ಸತ್ಯಯುಗದ ಭಾರತದಲ್ಲಿ ವಜ್ರ, ವೈಡೂರ್ಯಗಳು ಮನೆಗಳಲ್ಲಿ ಕಲ್ಲುಗಳಾಗಿ ಬಳಕೆ ಆಗ್ತಿತ್ತಂತೆ. ಹೌದಾ? ಸೋಮನಾಥ ಮಂದಿರವನ್ನ ಅಷ್ಟು ಚಿನ್ನ ಮತ್ತೆ ರತ್ನಗಳಿಂದ ಕಟ್ಟಿಸೋಕೆ ಸಾಧ್ಯ ಆಗಿತ್ತಂದ್ರೆ ಅಂದು ಭಾರತ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಊಹಿಸ್ಕೊಳ್ಬೋದು. ಅದು ಕೇವಲ ಬಾಹ್ಯ ಸಂಪತ್ತಲ್ಲ. ನಾವು ಆತ್ಮಿಕವಾಗಿಯೂ ಸರ್ವಗುಣ ಸಂಪನ್ನರು, 14 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವೀಕಾರಿಗಳಾಗಿದ್ವಿ. ಇಷ್ಟೆಲ್ಲ ವೈಭವವನ್ನ ಕಳೆದುಕೊಂಡು ಇವತ್ತು ನಾವು ಕಲ್ಲು ಬುದ್ಧಿಯವರಾಗಿದ್ದೀವಿ ಅಂತ ಬಾಬಾ ಹೇಳ್ತಾರೆ. ಅಂದ್ರೆ ನಮ್ಮ ಬುದ್ಧಿ ವಿಕಾರಗಳೆಂಬ ಕಲ್ಲಿನ ಭಾರದಿಂದ ಜಡವಾಗಿದೆ. ಹಾಗಾದ್ರೆ ಅಣ್ಣ, ಈ ಕಲ್ಲು ಬುದ್ಧಿಯ ಸ್ಥಿತಿಯಿಂದ ಮತ್ತೆ ಪಾರಸ ಬುದ್ಧಿ ಅಂದ್ರೆ ಚಿನ್ನದ ಹಾಗೆ ಇರೋ ಬುದ್ಧಿಯುಳ್ಳವರಾಗೋಕೆ ಬಾಬಾ ಕೊಡೋ ಸರಳ ವಿಧಿ ಯಾವುದು? ಬಾಬಾ ಕೊಡೋ ವಿಧಿ ಅತ್ಯಂತ ಸರಳ, ಆದ್ರೆ ಅಷ್ಟೇ ಶಕ್ತಿಶಾಲಿಯಾದದ್ದು. ಆ ಮಹಾಮಂತ್ರವೇ ದೇಹಿ ಅಭಿಮಾನಿಯಾಗಿರಿ. ಇದರ ಅರ್ಥ, ನಾನು ಈ ದೇಹವಲ್ಲ, ನಾನು ಈ ದೇಹವನ್ನ ನಡೆಸೋ ಚೈತನ್ಯ ಶಕ್ತಿ, ಒಂದು ಪ್ರಕಾಶಮಾನವಾದ ನಕ್ಷತ್ರ, ಆತ್ಮ ಅನ್ನೋ ಸ್ಮೃತಿಯನ್ನಿ ನಿರಂತರವಾಗಿ ಸ್ಥಿತರಾಗೋದು. ಇದು ಕೇವಲ ಒಂದು ಯೋಚನೆಯಲ್ಲ, ಇದೊಂದು ಅನುಭವ. ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ ಅಣ್ಣ. ನಾನು ಆತ್ಮ ಅಂತ ಕೇವಲ ಹೇಳಿದ್ರೆ ಸಾಕಾ, ಅಥವಾ ಇದರ ಹಿಂದೆ ಆಳವಾದ ಪ್ರಕ್ರಿಯೆ ಇದೆಯಾ? ಇದೊಂದು ಆಳವಾದ ಪ್ರಕ್ರಿಯೆ. ಯೋಚಿಸಿ ನೋಡಿ ಅಕ್ಕ, ನಮ್ಮ ಒಳ್ಳೆ ಮತ್ತೆ ಕೆಟ್ಟ ಸಂಸ್ಕಾರಗಳೆಲ್ಲ ರೆಕಾರ್ಡ್ ಆಗಿರೋದು ಆತ್ಮದಲ್ಲಿ, ದೇಹದಲ್ಲಲ್ಲ. ಸರಿ. ಈ ಜನ್ಮದ ದೇಹ ಇಲ್ಲೇ ನಾಶ ಆಗತ್ತೆ. ಆದರೆ ಆತ್ಮ ತನ್ನ ಸಂಸ್ಕಾರಗಳನ್ನ ಮುಂದಿನ ಜನ್ಮಕ್ಕೆ ಕೊಂಡೊಯ್ಯುತ್ತೆ. ಯಾವಾಗ ನಾವು ನಮ್ಮನ್ನ ಆತ್ಮ ಅಂತ ನಿರಂತರವಾಗಿ ಅಭ್ಯಾಸ ಮಾಡ್ತೀವೋ ಆಗ ನಾವು ನಮ್ಮ ಸಂಸ್ಕಾರಗಳ ಮೇಲೆ ನಿಯಂತ್ರಣ ಸಾಧಿಸೋಕೆ ಸಾಧ್ಯ ಆಗುತ್ತೆ. ಪರಮಾತ್ಮ ತಂದೆಯ ನೆನಪಿನ ಶಕ್ತಿಯಿಂದ ಆತ್ಮದಲ್ಲಿ ಅಂಟಿಕೊಂಡಿರೋ ವಿಕಾರಗಳೆಂಬ ತುಕ್ಕು ನಿಧಾನವಾಗಿ ಕರಗಿ ಆತ್ಮವು ಮತ್ತೆ ಶುದ್ಧ ಸುವರ್ಣದ ಹಾಗೆ ಹೊಳೆಯೋಕೆ ಶುರುವಾಗುತ್ತೆ. ಅಂದ್ರೆ ದೇಹದ ಭ್ರಮೆಯಿಂದ ಹೊರಬಂದು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗೋದೇ ಈ ಕತ್ತಲೆಯಿಂದ ಹೊರಬರೋ ಏಕೈಕ ದಾರಿ. ಇದೇ ಸಮಯದಲ್ಲಿ ಬಾಬಾ ಮತ್ತೊಂದು ಸುಂದರ ಸ್ಮೃತಿಯನ್ನ ಕೊಡ್ತಾರೆ.
ಈಗ ನಮ್ಮೆಲ್ಲರದು ವಾನಪ್ರಸ್ಥ ಸ್ಥಿತಿ ಅಂತ. ಹೌದು. ಸಾಮಾನ್ಯವಾಗಿ ವಾನಪ್ರಸ್ಥ ಅಂದ್ರೆ ವಯಸ್ಸಾದ್ಮೇಲೆ ಮನೆಯ ಜವಾಬ್ದಾರಿಗಳನ್ನ ಬಿಟ್ಟು ಆಧ್ಯಾತ್ಮಿಕ ಚಿಂತನೆ ಮಾಡೋದು. ಆದ್ರೆ ಇಲ್ಲಿ ಬಾಬಾ ಇಡೀ ಸೃಷ್ಟಿಯ ವಾನಪ್ರಸ್ಥದ ಬಗ್ಗೆ ಮಾತಾಡ್ತಾ ಇದ್ದಾರಲ್ವಾ? ಹೌದು. ಇಡೀ ಸೃಷ್ಟಿಚಕ್ರದ ಆಯುಸ್ಸು ಈಗ ಪೂರ್ಣ ಆಗಿದೆ. ಈ ಹಳೆಯ ಪ್ರಪಂಚ ಈಗ ತನ್ನ ಅಂತಿಮ ಘಟ್ಟದಲ್ಲಿದೆ. ಹಾಗಾಗಿ ಇದರಲ್ಲಿರೋ ಪ್ರತಿಯೊಂದು ಆತ್ಮಕ್ಕೂ ಇದು ವಾನಪ್ರಸ್ಥದ ಸಮಯ. ಅಂದ್ರೆ ಈ ಹಳೆಯ ದೇಹದ ಸಂಬಂಧಗಳು, ಹಳೆಯ ಪ್ರಪಂಚದಿಂದ ಬುದ್ಧಿಯೋಗವನ್ನ ತೆಗೆದು ನಮ್ಮ ನಿಜವಾದ ಮನೆ ಪರಮಧಾಮಕ್ಕೆ ಹಿಂತಿರುಗೋ ತಯಾರಿ ಮಾಡಿಕೊಳ್ಳೋ ಸಮಯ. ಲೌಕಿಕದಲ್ಲಿ ವಾನಪ್ರಸ್ಥದಲ್ಲಿ ಗುರುವನ್ನ ಮಾಡಿಕೊಳ್ತಾರೆ. ಆದರೆ ಈಗ ಸದ್ಗತಿಧಾತನಾದ ಒಬ್ಬ ಸದ್ಗುರು, ಪರಮಾತ್ಮ ತಂದೆಯೇ ಬಂದಿರೋದ್ರಿಂದ ನಮ್ಗೆ ಬೇರೆ ಯಾವುದೇ ದೇಹದಾರಿ ಗುರುವಿನ ಅವಶ್ಯಕತೆ ಇಲ್ಲ. ಅವರೇ ನಮ್ಮ ತಂದೆ, ಶಿಕ್ಷಕ ಮತ್ತು ಸದ್ಗುರು. ಒಂದೇ ಸಂಬಂಧದಲ್ಲಿ 3 ರೂಪಗಳು. ಇದು ಎಷ್ಟು ಅದ್ಭುತ! ಇನ್ನು ಬಾಬಾ ಜ್ಞಾನಸೂರ್ಯ, ಜ್ಞಾನಚಂದ್ರಮ ಮತ್ತು ಜ್ಞಾನ ನಕ್ಷತ್ರಗಳ ಬಗ್ಗೆ ಹೇಳಿದ ಮಾತು ಬಹಳ ಗಹನವಾಗಿದೆ. ಇದನ್ನ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಬಾಬಾ ಹೇಳ್ತಾರೆ, ಜನರು ಆಕಾಶದಲ್ಲಿರೋ ಭೌತಿಕ ಸೂರ್ಯನಿಗೆ ಪೂಜೆ ಮಾಡ್ತಾರೆ, ಅವನಿಂದ ಬೆಳಕು ಸಿಗುತ್ತೆ ಅಂತ. ಆದ್ರೆ ಆ ಸೂರ್ಯನಿಂದ ಸಿಗೋದು ಕೇವಲ ಭೌತಿಕ ಬೆಳಕು. ಅದು ಅಜ್ಞಾನದ ಕತ್ತಲನ್ನ ದೂರ ಮಾಡಕ್ಕಾಗಲ್ಲ. ನಿಜ. ನಿಜವಾದ ಜ್ಞಾನದ ಸೂರ್ಯ ಅಂದ್ರೆ ನಿರಾಕಾರ ಪರಮಾತ್ಮ ಶಿವ. ಆ ಜ್ಞಾನ ಸೂರ್ಯನೋ ಬಂದು ಜ್ಞಾನದ ಕಿರಣಗಳನ್ನ ಕೊಟ್ಟಾಗ ನಮ್ಮ ಬುದ್ಧಿಯಲ್ಲಿರೋ ಅಜ್ಞಾನದ ಕತ್ತಲು ದೂರ ಆಗುತ್ತೆ. ಹಾಗಾದ್ರೆ ಜ್ಞಾನಚಂದ್ರಮ ಮತ್ತೆ ಜ್ಞಾನ ನಕ್ಷತ್ರಗಳು ಯಾರು? ಜ್ಞಾನ ಸೂರ್ಯನಾದ ಶಿವನು ಪ್ರಜಾಪಿತ ಬ್ರಹ್ಮರ ಮೂಲಕ ಜ್ಞಾನವನ್ನ ಕೊಡ್ತಾರೆ. ಸೂರ್ಯನಿಂದ ಬೆಳಕನ್ನ ಪಡೆದು ತಂಪಾದ ಬೆಳಕನ್ನ ಕೊಡೋ ಚಂದ್ರನ ಹಾಗೆ ಬ್ರಹ್ಮಬಾಬಾ ಅವರು ಜ್ಞಾನಚಂದ್ರಮರಾಗಿದ್ದಾರೆ. ಓ ಸರಿ. ಮತ್ತು ಜ್ಞಾನಿ ಮಕ್ಕಳಾದ ನಾವು ಆ ಜ್ಞಾನವನ್ನು ಧಾರಣೆ ಮಾಡಿ ಪ್ರಪಂಚಕ್ಕೆ ಜ್ಞಾನದ ಬೆಳಕನ್ನು ಕೊಡೋ ಜ್ಞಾನ ನಕ್ಷತ್ರಗಳಾಗಿದ್ದೇವೆ. ಈ ಆಧ್ಯಾತ್ಮಿಕ ರಹಸ್ಯ ತಿಳಿದೇನೆ ಜನರು ಭೌತಿಕ ಸೂರ್ಯ ಚಂದ್ರ ನಕ್ಷತ್ರಗಳ ಪೂಜೆಯಲ್ಲಿ ಮುಳುಗಿದ್ದಾರೆ. ಈ ವಿಷಯವು ಭಕ್ತಿಯ ಪತನದ ಬಗ್ಗೆ ಬಾಬಾ ಹೇಳೋ ಮಾತಿಗೆ ಸಂಬಂಧಿಸಿದೆ. ಭಕ್ತಿಯು ಹೇಗೆ ಅವ್ಯಭಿಚಾರಿಯಿಂದ ವ್ಯಭಿಚಾರಿಯಾಗುತ್ತದೆ ಅಂತ ಬಾಬಾ ಸ್ಪಷ್ಟಪಡಿಸ್ತಾರೆ. ಅಂದ್ರೆ ಮೊದಲು ದ್ವಾಪರ ಯುಗದ ಆರಂಭದಲ್ಲಿ ಜನರು ಒಬ್ಬ ನಿರಾಕಾರ ಶಿವನ ಪೂಜೆ ಮಾತ್ರ ಮಾಡ್ತಾ ಇದ್ರು. ಹೌದು. ಅದು ಅವ್ಯಭಿಚಾರಿ ಭಕ್ತಿ, ಅಂದ್ರೆ ಏಕನಿಷ್ಠೆಯ ಭಕ್ತಿ. ಹೌದು. ಅದರ ಸಮಯ ಕಳೆದ ಹಾಗೆ, ಆತ್ಮದ ಶಕ್ತಿ ಕಡಿಮೆಯಾದ ಹಾಗೆ ಅವರು ದೇವತೆಗಳ ಪೂಜೆಯನ್ನ ಶುರು ಮಾಡಿದ್ರು. ಆಮೇಲೆ ಮಹಾತ್ಮರ ಪೂಜೆ, ಗುರುಗಳ ಪೂಜೆ, ಹೀಗೆ ಮನುಷ್ಯರ ಪೂಜೆ ಶುರುವಾಯಿತು. ಅಷ್ಟಕ್ಕೆ ನಿಲ್ಲಿಲ್ಲ. ಆಮೇಲೆ ಪಂಚತತ್ವಗಳಾದ ಗಿಡ, ಮರ, ಕಲ್ಲು, ನೀರು, ಗಾಳಿ ಎಲ್ಲದರ ಪೂಜೆಯನ್ನು ಶುರು ಮಾಡಿದ್ರು. ಹೀಗೆ ಒಬ್ಬ ಪರಮಾತ್ಮನನ್ನ ಬಿಟ್ಟು ಅನೇಕರಲ್ಲಿ ಬುದ್ಧಿ ಹಂಚಿ ಹೋದಾಗ ಅದು ವ್ಯಭಿಚಾರಿ ಭಕ್ತಿಯಾಯಿತು. ಇದರಿಂದ ಆತ್ಮವು ಇನ್ನಷ್ಟು ಕೆಳಗಿಳಿತ, ಸಂಪೂರ್ಣ ಶಕ್ತಿಹೀನವಾಯಿತು. ಅಣ್ಣ, ಇಂದಿನ ಈ ಸಂಪೂರ್ಣ ವಿಚಾರ ಮಂಚನದಿಂದ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಅಂಶಗಳ್ಯಾವುವು ಅಂತ ಹೇಳ್ಬಹುದಾ? ಖಂಡಿತ ಅಕ್ಕ. ನನ್ನ ದೃಷ್ಟಿಯಲ್ಲಿ 2 ಮುಖ್ಯ ಅಂಶಗಳಿವೆ. ಮೊದಲನೇದು, ದಿನದ ಪ್ರತಿ ಕ್ಷಣದಲ್ಲೂ ಪ್ರತಿಯೊಂದು ಕರ್ಮ ಮಾಡುವಾಗಲೂ ನಾನು ಈ ದೇಹವನ್ನ ನಡೆಸ್ತಿರೋ ಚೈತನ್ಯ ಆತ್ಮ ಅನ್ನೋ ಅಭ್ಯಾಸವನ್ನ ಮಾಡೋದು. ಟ್ರಾಫಿಕ್ ಕಂಟ್ರೋಲ್ನ ಹಾಗೆ ಪ್ರತಿ ಗಂಟೆಗೊಮ್ಮೆ 1 ನಿಮಿಷವಾದ್ರೂ ಈ ದೇಹದಿಂದ ಬೇರೆಯಾಗಿ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗುವ ಅಭ್ಯಾಸ ಮಾಡಬೇಕು. ಇದ್ರಿಂದ ಆತ್ಮದಲ್ಲಿ ಜನ್ಮಜನ್ಮಾಂತರದಿಂದ ಶೇಖರಣೆಯಾಗಿರೋ ಹಳೆಯ ಕೆಟ್ಟ ಸಂಸ್ಕಾರಗಳು ಅಳಿಸಿ ಹೋಗಿ ದೈವಿ ಸಂಸ್ಕಾರಗಳು ಜಾಗೃತವಾಗುತ್ತೆ. ಮತ್ತೆ ಎರಡನೇ ಅಂಶ ಯಾವುದು? ಎರಡನೇದು, ಈ ಹಳೆಯ ದೇಹ ಮತ್ತೆ ದೇಹದ ಸಂಬಂಧಗಳಿಂದ ಬುದ್ಧಿಯೋಗವನ್ನ ತೆಗೆದು ಸಂಪೂರ್ಣವಾಗಿ ಒಬ್ಬ ತಂದೆಯ ನೆನಪಿನಲ್ಲಿರೋದು. ನಮ್ಮ ಮುಂದಿನ 21 ಜನ್ಮಗಳ ಸುಂದರವಾದ, ಸಿಹಿಯಾದ ರಾಜಧಾನಿಯನ್ನ ಕೊಡೋ ತಂದೆಯನ್ನ ಪ್ರೀತಿಯನ್ನ ನೆನಪು ಮಾಡೋದು. ಬೀಜವಾದ ಪರಮಾತ್ಮ ಮತ್ತೆ ಸೃಷ್ಟಿಚಕ್ರ ಅನ್ನೋ ವೃಕ್ಷದ ಜ್ಞಾನವನ್ನ ಬುದ್ಧಿಯಲ್ಲಿ ಸ್ಮರಣೆ ಮಾಡ್ತಾ ಸದಾ ಹರ್ಷಿತರಾಗಿರೋದು. ಈ 2 ಅಭ್ಯಾಸಗಳೇ ನಮ್ಮನ್ನ ಅಂಧಕಾರದಿಂದ ಪ್ರಕಾಶದ ಕಡೆಗೆ ಕರೆದೊಯ್ಯೋ ರಾಜಮಾರ್ಗ. ಓಂ ಶಾಂತಿ. ಒಂದು ಕ್ಷಣ ಯೋಚಿಸೋಣಾಕ. ಬಾಬಾ ಹೇಳಿದ ಆ ಒಂದು ಮಾತಿದೆಯಲ್ಲ, ಭಕ್ತಿ ಮಾರ್ಗದಲ್ಲಿ ನೀವು ನಿಮ್ಮದೇ ಪೂಜೆಯನ್ನ ಮಾಡ್ತಿದ್ರಿ ಅಂತ. ಹೌದು. ಆ ಮಾತಿನ ಆಳವನ್ನ ನಾವು ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನವೇ ಬದಲಾಗಿಬಿಡುತ್ತೆ. ಇದರರ್ಥ ನಮ್ಮ ಭವಿಷ್ಯದ ದೇವತಾ ಸ್ವರೂಪಕ್ಕೆ, ಆ ಪೂಜ್ಯ ಮೂರ್ತಿಗೆ ಶಕ್ತಿ ತುಂಬೋ ಜವಾಬ್ದಾರಿ ನಮ್ಮ ಇಂದಿನ ಈ ಪುರುಷಾರ್ಥಿ ಜೀವನದ ಮೇಲಿದೆ. ನಿಜ. ನಮ್ಮ ಇಂದಿನ ಪ್ರತಿಯೊಂದು ಸಂಕಲ್ಪ,
ಪ್ರತಿಯೊಂದು ಮಾತು ಮತ್ತೆ ಪ್ರತಿಯೊಂದು ಕರ್ಮವೂ ಎಷ್ಟು ಶ್ರೇಷ್ಠವಾಗಿರಬೇಕು ಅಲ್ವಾ? ನಮ್ಮ ಇಂದಿನ ಪ್ರತಿ ಕ್ಷಣವೇ ನಮ್ಮ ನಾಳೆಯ ಪೂಜೆಗೆ ಆಧಾರವಾಗುತ್ತೆ. ಜ್ಞಾನ ಕೇವಲ ಶಬ್ದವಾಗಿ ಉಳಿದೆ ಒಂದು ಶಕ್ತಿಯಾಗಿ ನಮ್ಮ ಅನುಭವಕ್ಕೆ ಬರಬೇಕಂದ್ರೆ ಈ ಥರದ ಮಂಥನ ತುಂಬಾನೇ ಅವಶ್ಯಕ ಅಲ್ವಾ? ಖಂಡಿತ. ಅವರ ಪ್ರಶ್ನೆ ತುಂಬನೇ ಸೂಕ್ತವಾಗಿದೆ. ಬಾಬಾ ನಮ್ಗೆ ಜ್ಞಾನಸಾಗರದಿಂದ ಪ್ರತಿದಿನ ಅಮೂಲ್ಯವಾದ ರತ್ನಗಳನ್ನ ಕೊಡ್ತಾರೆ. ಹೌದು. ಆದ್ರೆ ಆ ರತ್ನಗಳನ್ನ ನಮ್ಮ ಜೀವನದ ಆಭರಣಗಳಾಗಿ ಧರಿಸ್ಕೊಳ್ಳೋ ಕಲೆ ಇದೆಯಲ್ಲ, ಅದು ಮುರಳಿಯ ಕೊನೆಯಲ್ಲಿ ಸಿಗೋ ಈ ಸಾರ, ವರದಾನ, ಸ್ಲೋಗನ್ಗಳಲ್ಲೇ ಅಡಗಿದೆ. ನಿಜ. ಇವು ಕೇವಲ ವಾಕ್ಯಗಳಲ್ಲ, ಇಡೀ ದಿನ ನಮ್ಮ ಸ್ಥಿತಿಯನ್ನ ಎತ್ತರದಲ್ಲಿಡೋಕೆ ಬೇಕಾದ ಶಕ್ತಿಶಾಲಿ ಸಂಕಲ್ಪಗಳು. ಇವತ್ತು ನಾವು ಈ ಶಬ್ದಗಳನ್ನ ಅನುಭವವಾಗಿ ಹೇಗೆ ಪರಿವರ್ತಿಸೋದು ಅಂತ ನೋಡೋಣ. ಹಾಗಾದ್ರೆ ಧಾರಣೆಗಾಗಿ ಬಾಬಾ ಕೊಟ್ಟಿರೋ ಮೊದಲನೇ ಮುಖ್ಯ ಅಂಶದಿಂದನೇ ಶುರು ಮಾಡೋಣ. ಆತ್ಮನಿಂದ ಕೆಟ್ಟ ಸಂಸ್ಕಾರಗಳನ್ನು ತೆಗೆಯಲು ಆತ್ಮಾಭಿಮಾನಿಯಾಗಿರುವ ಅಭ್ಯಾಸ ಮಾಡಬೇಕಾಗಿದೆ. ಇದು ಅಂತಿಮ 84ನೇ ಜನ್ಮವಾಗಿದೆ, ವಾನಪ್ರಸ್ಥ ಸ್ಥಿತಿಯಾಗಿದೆ. ಆದ್ರಿಂದ ಪುಣ್ಯಾತ್ಮನಾಗುವ ಪರಿಶ್ರಮ ಪಡಬೇಕಾಗಿದೆ. ಇಲ್ಲಿ ಅಭ್ಯಾಸ ಮತ್ತೆ ಪರಿಶ್ರಮ ಅನ್ನೋ ಮಾತುಗಳು ಕೇಳೋಕೆ ಸರಳ ಅನ್ಸಿದ್ರೂ ಇದರ ಆಳನೇ ಬೇರೆ ಇದೆ ಅಲ್ವೇ? ಖಂಡಿತವಾಗಿಯೂ. ನೋಡಿ, ಆತ್ಮಾಭಿಮಾನಿ ಸ್ಥಿತಿ ಅಂದ್ರೆ ಸುಮ್ನೆ ನಾನೊಬ್ಬ ಆತ್ಮ ಅಂತ ದಿನಕ್ಕೆರಡು ಸಲಿ ನೆನಪು ಮಾಡ್ಕೊಳ್ಳೋದಲ್ಲ. ಅದೊಂದು ನಿರಂತರ ಜಾಗೃತಿ. ನಮ್ಮ ಪ್ರತಿಯೊಂದು ಯೋಚನೆ, ಮಾತು ಮತ್ತೆ ನಮ್ಮ ಕೆಲ್ಸದ ಹಿನ್ನೆಲೆಯಲ್ಲಿ ಈ ಸ್ಮೃತಿ ಇರಬೇಕು. ಬಾಬಾ ಪರಿಶ್ರಮ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ಹಳೇ ದೇಹ ಅಭಿಮಾನದ ಸಂಸ್ಕಾರಗಳಿದೆಯಲ್ಲ, ಅದು ತುಂಬಾನೇ ಆಳವಾಗಿ ಬೇರೂರಿದೆ. ಹೌದು. ಅದನ್ನ ಕಿತ್ತಾಕೋಕೆ ಶಕ್ತಿಯುತವಾದ ನಿರಂತರವಾದ ಪ್ರಯತ್ನ ಬೇಕೇ ಬೇಕು. ಅದು ತನ್ನಿಂದ ತಾನೇ ಆಗಲ್ಲ. ಇದು ಸಿದ್ಧಾಂತದಲ್ಲಿ ಕೇಳೋಕೆ ಚೆನ್ನಾಗಿದೆ, ಆದರೆ ನನ್ನ ಮನಸ್ಸಲ್ಲಿ ಒಂದು ಪ್ರಾಕ್ಟಿಕಲ್ ಸನ್ನಿವೇಶ ಬರ್ತಿದೆ. ಹೇಳಿ. ಈಗ ಆಫೀಸ್ನಲ್ಲಿ ಎಲ್ಲರ ಮುಂದೆ ನಮ್ಮ ಬಾಸ್ ಅಥವಾ ಸಹೋದ್ಯೋಗಿ ನಮ್ಮ ಕೆಲಸನ ಟೀಕಿಸಿದ್ರು ಅಂದ್ಕೊಳ್ಳಿ. ಹಳೆ ಸಂಸ್ಕಾರದ ಪ್ರಕಾರ ತಕ್ಷಣ ಕೋಪ, ದುಃಖ ಅಥವಾ ಅವಮಾನ ಆಗುತ್ತೆ. ಆ ಕ್ಷಣದಲ್ಲಿ ಈ ಧಾರಣೆಯನ್ನ ಬಳಸೋದೇಗೆ? ಆ ಒಂದೇ ಒಂದು ಸೆಕೆಂಡಲ್ಲಿ ಈ ಜ್ಞಾನ ನೆನಪಿಗೆ ಬರೋದಾದ್ರೂ ಹೇಗೆ? ಆಹಾ, ಬಹಳ ಒಳ್ಳೆ ಪ್ರಶ್ನೆ. ಅದೇ ನಮ್ಮ ನಿಜವಾದ ಪರೀಕ್ಷೆಯ ಸಮಯ. ನೋಡಿ, ಆ ಕ್ಷಣದಲ್ಲಿ ರಿಯಾಕ್ಟ್ ಮಾಡೋಕು ಮುಂಚೆ ಕೇವಲ 1 ಸೆಕೆಂಡ್ನ ವಿರಾಮ, ಅದೇ ಮೊದಲನೇ ಹೆಜ್ಜೆ. 1 ಸೆಕೆಂಡ್. ಹೌದು. ಆ ವಿರಾಮದಲ್ಲಿ ನಾನು ಶಾಂತ ಸ್ವರೂಪ ಆತ್ಮ, ಈ ಶರೀರವಲ್ಲ. ಈ ಮಾತುಗಳು ಈ ಶರೀರಕ್ಕೆ, ಈ ಹುದ್ದೆಗೆ, ಈ ಪಾತ್ರಕ್ಕೆ, ನನ್ನ ನಿಜ ಸ್ವರೂಪವಾದ ಅಶರೀರಿ ಅವಿನಾಶ ಆತ್ಮಕ್ಕೆ ಯಾವುದು ತಟ್ಟೋಕೆ ಸಾಧ್ಯ ಇಲ್ಲ ಅನ್ನೋ ಸ್ಮೃತಿಯನ್ನ ತರಬೇಕು. ಆದ್ರೆ ಅದು ಕಷ್ಟ ಅಲ್ವಾ? ಖಂಡಿತ. ಮೊದಮೊದಲು ಇದು ಫೇಲ್ ಆಗ್ಬಹುದು. 10 ಸಲದಲ್ಲಿ 9 ಸಲ ನಾವು ಸೋಲ್ಬಹುದು, ಮತ್ತೆ ಹಳೆ ಸಂಸ್ಕಾರದ ಪ್ರಕಾರನೇ ರಿಯಾಕ್ಟ್ ಮಾಡಬಹುದು. ಆದ್ರೆ ಆ 1 ಸಲ ಯಶಸ್ವಿಯಾದಾಗ ಸಿಗುತ್ತಲ್ಲ ಒಂದು ಆಂತರಿಕ ಶಕ್ತಿಯ ಅನುಭವ, ಅದು ಮುಂದಿನ 9 ಸಲ ಪ್ರಯತ್ನ ಮಾಡೋಕೆ ಪ್ರೇರಣೆ ಕೊಡುತ್ತೆ. ಇದೇ ಪುರುಷಾರ್ಥ. ಅಂದ್ರೆ ತಕ್ಷಣ ಪರ್ಫೆಕ್ಷನ್ ನಿರೀಕ್ಷಿಸದೆ ಪ್ರಯತ್ನನ ಮುಂದುವರಿಸೋದೇ ಮುಖ್ಯ. ನೀವು ಹೇಳಿದ ಹಾಗೆ ಆ 1 ಸೆಕೆಂಡಿನ ವಿರಾಮ ಪ್ರಾಕ್ಟೀಸ್ ಮಾಡೋದೇ ದೊಡ್ಡ ಸಾಧನೆ. ಹಾಗಾದ್ರೆ ಬಾಬಾ ಹೇಳಿದ ವಾನಪ್ರಸ್ಥ ಸ್ಥಿತಿಯ ಆಂತರಿಕ ಅರ್ಥ ಇದೇನಾ? ನಿಖರವಾಗಿ. ವಾನಪ್ರಸ್ಥ ಅಂದ್ರೆ ಏನೋ ಕಾಡಿಗೆ ಹೋಗೋದಲ್ಲ, ಅದು ಮನಸ್ಸಿನ ಸ್ಥಿತಿ. ಮನಸ್ಸಿನ ಸ್ಥಿತಿ. ಹೌದು. ಪ್ರಪಂಚದ ನಾಟಕದಲ್ಲಿ ಎಲ್ಲ ಪಾತ್ರಗಳನ್ನ ಮಾಡ್ತಾನೆ ಮಾನಸಿಕವಾಗಿ ಅದರಿಂದ ರಿಟೈರ್ ಆಗೋದು, ಎಲ್ಲವನ್ನೂ ಸಾಕ್ಷಿಯಾಗಿ ನೋಡೋದು. ಟೀಕೆ ಬಂದಾಗ ಈ ಪಾತ್ರಕ್ಕೆ ಈ ಡೈಲಾಗ್ ಬಂದಿದೆ ಅಂತ ನೋಡಿದ್ರೆ ಅದರ ಪ್ರಭಾವ ನಮ್ಮ ಆತ್ಮದ ಮೇಲೆ ಆಗೋದೇ ಇಲ್ಲ. ಇದೇ ವಾನಪ್ರಸ್ಥ ಸ್ಥಿತಿ, ಇದೇ ಪುಣ್ಯಾತ್ಮನಾಗೋ ಪರಿಶ್ರಮ. ಈ ಸಾಕ್ಷಿ ಸ್ಥಿತಿಯ ಮಾತು ನಮ್ಮನ್ನ 2ನೇ ಧಾರಣೆಯ ಅಂಶಕ್ಕೆ ಕರ್ಕೊಂಡು ಹೋಗುತ್ತೆ. ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನೂ ಮತ್ತು ರಾಜಧಾನಿಯನ್ನು ನೆನಪು ಮಾಡಬೇಕು. ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿರಬೇಕು. ಇಲ್ಲಿ ಸಂಬಂಧಗಳನ್ನು ಬಿಡುವುದು ಅನ್ನೋ ಮಾತು ಕೆಲವೊಮ್ಮೆ ತಪ್ಪು ತಿಳುವಳಿಕೆಗೆ ಕಾರಣ ಆಗ್ಬೋದಲ್ವಾ? ಹೌದು. ಇದು ಬಹಳ ಸೂಕ್ಷ್ಮವಾದ ವಿಷಯ. ಸಂಬಂಧಗಳನ್ನ ಬಿಡೋದು ಅಂದ್ರೆ ಜವಾಬ್ದಾರಿಗಳಿಂದ ಓಡಿ ಹೋಗೋದು ಅಥವಾ ಪ್ರೀತಿ ಇಲ್ಲದೆ ಇರೋದಲ್ಲ. ಇದರ ನಿಜವಾದ ಅರ್ಥ ಬುದ್ಧಿಯ ಯೋಗವನ್ನ ಲೌಕಿಕ ಸಂಬಂಧಗಳ ಮೋಹದಿಂದ, ನನ್ನದು ಅನ್ನೋ ಮಾಲೀಕತ್ವದ ಭಾವನೆಯಿಂದ ತೆಗೆದು ಸತ್ಯವಾದ ಅವಿನಾಶಿ ಸಂಬಂಧವಾದ ಪರಮಾತ್ಮನ ಜೊತೆ ಜೋಡಿಸೋದು. ಇದಕ್ಕೊಂದು ಉದಾಹರಣೆ ನೋಡೋಣ. ಮನೆಯಲ್ಲಿ ಮಕ್ಕಳ ಪಾಲನೆ ಮಾಡುವಾಗ ಅವರ ಮೇಲೆ ಪ್ರೀತಿ ಅನ್ನೋದು ಸಹಜ. ಆದರೆ ಆ ಪ್ರೀತಿ ಯಾವಾಗ ಮೋಹ ಆಗುತ್ತೆ, ಅದರಿಂದ ನಮ್ಮ ಬುದ್ಧಿಯ ಯೋಗವನ್ನ ಹೇಗೆ ಕಾಪಾಡಿಕೊಳ್ಳೋದು? ಕೆಲವೊಮ್ಮೆ
ಟ್ರಸ್ಟಿ ಆಗಿರ್ಬೇಕು ಅನ್ನೋ ಜ್ಞಾನ ಇದ್ರೂ ಅವರ ಸಣ್ಣ ನೋವು ಕೂಡ ನಮ್ಮನ್ನ ಅಲ್ಲಾಡಿಸ್ಬಿಡುತ್ತೆ. ಖಂಡಿತ. ಇಲ್ಲೇ ಜ್ಞಾನದ ಆಳವಾದ ಪ್ರಯೋಗ ಬೇಕಾಗಿರೋದು. ಮಕ್ಕಳನ್ನ ಆತ್ಮದ ಸ್ವರೂಪದಲ್ಲಿ ನೋಡೋದೇ ಮೊದಲನೇ ಹೆಜ್ಜೆ. ಆತ್ಮದ ಸ್ವರೂಪದಲ್ಲಿ. ಹೌದು, ಇವರು ನನ್ನ ಮಕ್ಕಳು ಅನ್ನೋ ಬದಲು ಇವರು ಬಾಬಾರವರ ಮಕ್ಕಳು, ನನ್ನ ಜೊತೆ ಪಾತ್ರ ಮಾಡೋಕೆ ಬಂದ ಸಹ ಆತ್ಮರು ಅಂತ ಭಾವಿಸಿದಾಗ ನಮ್ಮ ದೃಷ್ಟಿಕೋನನೇ ಬದಲಾಗುತ್ತೆ. ಆಗ ನಾವು ಒಬ್ಬ ಟ್ರಸ್ಟಿಯಾಗಿ ಅಂದ್ರೆ ಧರ್ಮದರ್ಶಿಯಾಗಿ ಅವರ ಪಾಲನೆಯ ಜವಾಬ್ದಾರಿಯನ್ನ ಅತ್ಯುತ್ತಮವಾಗಿ ನಿಭಾಯಿಸ್ತೀವಿ. ಆಗ ಮೋಹ ಇರೋದಿಲ್ವಾ? ಮೋಹ ಇದ್ದಾಗ ನಾವು ಅವರ ತಪ್ಪುಗಳನ್ನ ಮುಚ್ಚಾಕ್ತೀವಿ ಅಥವಾ ಅವರ ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ಮಾಡ್ತೀವಿ. ಆದ್ರೆ ಟ್ರಸ್ಟಿಯಾಗಿದ್ದಾಗ ನಾವು ಅವರಿಗೆ ಸರಿಯಾದ ದಾರಿ ತೋರಿಸಿ ಉಳಿದಿದ್ದನ್ನ ಅವರ ಕರ್ಮ ಮತ್ತೆ ಬಾಬಾರವರಿಗೆ ಬಿಡ್ತೀವಿ. ಆಗ ನಮ್ಮ ಮೇಲಿನ ಭಾರ ಕಡಿಮೆ ಆಗತ್ತೆ, ಚಿಂತೆ ದುಃಖ ದೂರ ಆಗತ್ತೆ. ಅಂದ್ರೆ ಮೋಹ ದುಃಖ ತಂದ್ರೆ ಟ್ರಸ್ಟಿ ಭಾವ ಜವಾಬ್ದಾರಿ ಜೊತೆಗೆ ಹಗುರತೆನೂ ತರುತ್ತೆ. ಮತ್ತೆ ಇದೇ ಅಂಶದ ಎರಡನೇ ಭಾಗ ಬೀಜ ಮತ್ತು ವೃಕ್ಷದ ಜ್ಞಾನವನ್ನು ಸ್ಮರಣೆ ಮಾಡಿ ಸದಾ ಹರ್ಷಿತರಾಗಿರ್ಬೇಕು ಅನ್ನೋದು ಇದಕ್ಕೆ ಇನ್ನಷ್ಟು ಶಕ್ತಿ ಕೊಡುತ್ತೆ. ಹೌದು, ಯಾಕಂದ್ರೆ ನಮ್ಮ ಖುಷಿ ಹೊರಗಿನ ಸಂದರ್ಭಗಳ ಮೇಲೆ ಡಿಪೆಂಡ್ ಆದಾಗ ಅದು ಕ್ಷಣಿಕ. ಅದೇ ಸೃಷ್ಟಿಚಕ್ರದ ಅಂದ್ರೆ ಈ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ನಮ್ಮ ಬುದ್ಧಿಯಲ್ಲಿದ್ದಾಗ ನಮ್ಗೆ ಒಂದು ದೊಡ್ಡ ಚಿತ್ರಣ ಸಿಗತ್ತೆ. ಪ್ರಪಂಚದಲ್ಲಿ ಎಷ್ಟೇ ಏರುಪೇರಾದ್ರೂ ಈ ದುಃಖದ ರಾತ್ರಿ ಮುಗಿದು ಸುಖದ ಸತ್ಯಯುಗದ ಸೂರ್ಯೋದಯ ಆಗತ್ತೆ ಅನ್ನೋ ನಿಶ್ಚಯದಿಂದ ಮನಸ್ಸು ಸದಾ ಖುಷಿಯಾಗಿರತ್ತೆ. ಆಗ ಸಣ್ಣ ಪುಟ್ಟ ವಿಷಯಗಳು ನಮ್ಮ ಖುಷಿಯನ್ನ ಕದಿಯೋಕೆ ಸಾಧ್ಯನೇ ಇಲ್ಲ. ಈ ವರದಾನದ ಕಡೆಗೆ ಬರೋಣ. ಇವತ್ತಿನ ವರದಾನ ತುಂಬನೇ ಶಕ್ತಿಯುತವಾಗಿದೆ. ಉಪರಾಮ್ ಮತ್ತು ಎವರೆಡಿಯಾಗಿದ್ದು ಬುದ್ಧಿಯ ಮೂಲಕ ಅಶರೀರಿಯಾಗುವ ಅಭ್ಯಾಸವನ್ನು ಮಾಡುವಂತಹ ಸರ್ವ ಕಲೆಗಳಲ್ಲಿ ಸಂಪನ್ನ ಭವ. ಬಾಬಾ ಇಲ್ಲಿ ಸರ್ಕಸ್ ಕಲಾವಿದನ ಉದಾಹರಣೆ ಕೊಟ್ಟಿದ್ದಾರೆ. ಅದು ನನಗೂ ಬಹಳ ಅದ್ಭುತ ಅನಿಸ್ತು. ಹೌದು, ಈ ವರದಾನ ಒಂದು ಶಬ್ದ ಅಲ್ಲ, ಇದೊಂದು ಸಂಪೂರ್ಣ ಸ್ಥಿತಿ ಮತ್ತು ಶಕ್ತಿ. ಸರ್ಕಸ್ ಕಲಾವಿದನಿಗೆ ತನ್ನ ಶರೀರದ ಮೇಲೆ ಸಂಪೂರ್ಣ ಕಂಟ್ರೋಲ್ ಇರುತ್ತೆ ಅಲ್ವಾ? ಹೌದು. ಅವನು ತನ್ನ ದೇಹವನ್ನ ಹೇಗೆ ಬೇಕೋ ಹಾಗೆ ಬಾಗಿಸ್ತಾನೆ. ಎತ್ತರದಿಂದ ಹಾರಿದ್ರೂ ಬ್ಯಾಲೆನ್ಸ್ ತಕ್ಕಲ್ಲ. ಅದೇ ರೀತಿ ನಾವು ನಮ್ಮ ಬುದ್ಧಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಬೇಕು. ಬುದ್ಧಿ ಒಂದು ಶಕ್ತಿಶಾಲಿ ಕುದುರೆ ಇದ್ದ ಹಾಗೆ. ಅದನ್ನ ಅದರ ಪಾಡಿಗೆ ಬಿಟ್ರೆ ನಮ್ಮನ್ನ ಎಲ್ಲಿ ಬೇಕಾದ್ರೂ ಎಳ್ಕೊಂಡು ಹೋಗುತ್ತೆ. ಅದೇ ಜ್ಞಾನದ ಲಗಾಮು ಹಿಡಿದು ಅದನ್ನ ಕಂಟ್ರೋಲ್ ಮಾಡೋದೇ ಶ್ರೇಷ್ಠ ಕಲೆ. ಈ ಬುದ್ಧಿಯ ನಿಯಂತ್ರಣ ಅನ್ನೋದನ್ನ ಇನ್ನಷ್ಟು ವಿವರಿಸಬಹುದಾ? ಪ್ರಪಂಚದ ಯಾವುದೇ ವಿಷಯದಿಂದ ಬುದ್ಧಿಯನ್ನು ಒಂದು ಸೆಕೆಂಡಲ್ಲಿ ತೆಗೆದು ಬಾಬಾರವರ ನೆನಪಲ್ಲಿ ಸ್ಥಿತಗೊಳಿಸೋದು ಹೇಗೆ ಸಾಧ್ಯ? ಖಂಡಿತ. ಇದು ನಿರಂತರ ಅಭ್ಯಾಸ. ಉದಾಹರಣೆಗೆ, ನಾವು ಒಂದು ಮುಖ್ಯವಾದ ಕೆಲ್ಸ ಮಾಡ್ತಿದೀವಿ, ಆಗ ಯಾರೋ ಬಂದು ಒಂದು ಕೆಟ್ಟ ಸುದ್ದಿ ಹೇಳ್ತಾರೆ. ತಕ್ಷಣ ನಮ್ಮ ಬುದ್ಧಿ ಆ ಸುದ್ದಿಯಲ್ಲೇ ಮುಳುಗಿ ಹೋಗುತ್ತೆ. ಸಹಜವಾಗಿ. ಆದ್ರೆ ಈ ಕಲೆಯಲ್ಲಿ ನಿಪುಣರಾದವರು ಆ ಸುದ್ದಿಯನ್ನ ಕೇಳಿ ಅದರ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ನಿರ್ಧರಿಸಿ ಮತ್ತೆ ತಮ್ಮ ಬುದ್ಧಿಯನ್ನ ಅಲ್ಲಿಂದ ತೆಗೆದು ಶಾಂತ ಸ್ಥಿತಿಗೆ ತರಬಲ್ಲರು. ಇದೇ ಉಪರಾಮ್ ಸ್ಥಿತಿ. ಮತ್ತೆ ಎವರೆಡಿ ಅಂದ್ರೆ ಯಾವುದೇ ಪರಿಸ್ಥಿತಿ ಬರ್ಲಿ ನನ್ನ ಮನಸ್ಸಿನ ಶಾಂತಿ ಮತ್ತು ಶಕ್ತಿ ಸದಾ ಸಿದ್ಧವಾಗಿದೆ ಅನ್ನೋ ಆತ್ಮವಿಶ್ವಾಸ. ಈ ಅಭ್ಯಾಸದಿಂದ ನಮ್ಮ ವೃತ್ತಿ ಮತ್ತೆ ದೃಷ್ಟಿ ಹೇಗೆ ಬದಲಾಗುತ್ತೆ? ಯಾಕಂದ್ರೆ ನಮ್ಮ ಆಂತರಿಕ ಸ್ಥಿತಿನೇ ನಮ್ಮ ಸುತ್ತಲಿನ ಪ್ರಪಂಚವನ್ನ ರೂಪಿಸುತ್ತೆ ಅಂತಾರಲ್ಲ? ಖಂಡಿತ. ಯಾರು ಈ ಕಲೆಯಲ್ಲಿ ನಿಪುಣರಾಗ್ತಾರೋ ಅವರ ವೃತ್ತಿ ಅಂದ್ರೆ ಅವರ ಆಧ್ಯಾತ್ಮಿಕ ಕಂಪನಗಳು ಎಷ್ಟು ಶುದ್ಧ ಮತ್ತು ಶಕ್ತಿಶಾಲಿ ಆಗುತ್ತೆ ಅಂದ್ರೆ ಅವರ ಇರುವಿಕೆಯೇ ಒಂದು ಉದ್ವಿಗ್ನ ವಾತಾವರಣವನ್ನ ಶಾಂತಗೊಳಿಸುತ್ತೆ. ಅಂದ್ರೆ ಸಮಸ್ಯೆ ಬಂದಾಗ ಈಗೇನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದಲ್ಲ. ನಮ್ಮ ಸ್ಥಿತಿ ಮೊದಲೇ ಎವರೆಡಿ ಆಗಿದ್ರೆ ಸಮಸ್ಯೆಗಳು ಆಟದ ಹಾಗೆ ಕಾಣಿಸುತ್ತೆ. ಪರ್ವತದಂತ ಸಮಸ್ಯೆ ಹತ್ತು ಹಾಗೆ ಹಗುರ ಅನ್ಸುತ್ತೆ. ವರದಾನದ ಈ ಆಳವಾದ ಅರ್ಥದ ನಂತರ ಇವತ್ತಿನ ಸ್ಲೋಗನ್ ಕೂಡ ಇದಕ್ಕೆ ಪೂರಕವಾಗಿದೆ. ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳುವರೆ ಸತ್ಯ ಸ್ನೇಹಿ ಹಾಗೂ ಸಹಯೋಗಿ ಆಗಿರುತ್ತಾರೆ. ಸರಳತೆ ಮತ್ತು ಸಹನಶೀಲತೆಗೆ ಇಷ್ಟು ದೊಡ್ಡ ಸ್ಥಾನಮಾನವೇ? ಹೌದು, ಯಾಕಂದ್ರೆ ಆಧ್ಯಾತ್ಮಿಕತೆಯ ಅಡಿಪಾಯವೇ ಸರಳತೆ. ಇಲ್ಲಿ ಸರಳತೆ ಅಂದ್ರೆ ಬರೀ ಹೊರಗಿನ ವೇಷಭೂಷಣ ಅಥವಾ ಸಿಂಪಲ್ ಲೈಫ್ ಸ್ಟೈಲ್ ಅಲ್ಲ. ಅದು ಮನಸ್ಸಿನ ಸ್ಥಿತಿ. ಮನಸ್ಸಲ್ಲಿ ಯಾವುದೇ ಸಂಕೀರ್ಣತೆ, ಅಹಂಕಾರ, ಸಂಶಯ ಅಥವಾ ಬೇರೆಯವರ ಬಗ್ಗೆ ತಪ್ಪು ಭಾವನೆ ಇಲ್ಲದೇ ಇರೋದು. ಯಾರ ಮನಸ್ಸು ಸರಳ, ಸ್ಫಟಿಕದ ಹಾಗೆ ಶುದ್ಧವಾಗಿರುತ್ತೋ ಅವರಿಗೆ ಸಹನೆ ಮಾಡೋದು ಸುಲಭ ಆಗತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ.
ಸರಳತೆಗೂ ಸಹನಶೀಲತೆಗೂ ಇರೋ ಸಂಬಂಧವನ್ನ ಇನ್ನಷ್ಟು ವಿವರಿಸಬಹುದಾ? ನೋಡಿ, ಸಂಕೀರ್ಣ ಬುದ್ಧಿ ಇದೆಯಲ್ಲ, ಅದು ಪ್ರತಿಯೊಂದು ವಿಷಯವನ್ನು ದೊಡ್ಡದು ಮಾಡತ್ತೆ. ಯಾರಾದ್ರೂ ಒಂದು ಮಾತು ಹೇಳಿದ್ರೆ ಅವ್ರು ಯಾಕೆ ಹಾಗೆ ಹೇಳಿದ್ರು, ಅವರ ಉದ್ದೇಶ ಏನಾಗಿತ್ತು, ಅವರು ನಂಗೆ ಅವಮಾನ ಮಾಡಿದ್ರಾ ಅಂತ 1000 ಯೋಚನೆಗಳನ್ನ ಸೃಷ್ಟಿಸುತ್ತೆ. ಹೌದು, ಓವರ್ ಥಿಂಕಿಂಗ್. ಆದ್ರೆ ಸರಳ ಬುದ್ಧಿ, ಸರಿ, ಏನೋ ಹೇಳಿದ್ರು, ಬಹುಶಃ ಅವರ ಮನಸ್ಥಿತಿ ಸರಿ ಇರ್ಲಿಲ್ಲ ಅನ್ಸುತ್ತೆ ಅಂತ ಭಾವಿಸಿ ಮುಂದೆ ಹೋಗುತ್ತೆ. ಅದು ವಿಷಯವನ್ನ ಅಲ್ಲೇ ಬಿಡುತ್ತೆ. ಯಾವಾಗ ನಾವು ವಿಷಯಗಳನ್ನ ಹಿಡಿದಿಟ್ಕೊಳ್ಳೋದಿಲ್ಲವೋ ಆಗ ಸಹನೆ ಮಾಡೋದು ಸಹಜ ಆಗುತ್ತೆ. ಇಂತಹ ಸರಳ ಮತ್ತೆ ಸಹನಶೀಲ ಆತ್ಮರೇ ಬಾಬಾರವರ ದೈವಿ ಕಾರ್ಯದಲ್ಲಿ ನಿಜವಾದ ಸಹಯೋಗಿ ಆಗೋಕೆ ಸಾಧ್ಯ. ಈ ಸ್ಲೋಗನನ್ನ ದಿನವಿಡೀ ನೆನಪಲ್ಲಿಟ್ಕೊಳ್ಳೋಕೆ ನನಗೊಂದು ಯೋಚನೆ ಬರ್ತಿದೆ. ಪ್ರತಿ ಗಂಟೆಗೊಮ್ಮೆ ಒಂದು ಕ್ಷಣ ನಿಂತು, ಕಳೆದ 1 ಗಂಟೆಯಲ್ಲಿ ನನ್ನ ಮಾತು, ನನ್ನ ಯೋಚನೆ ಸರಳವಾಗಿತ್ತಾ, ಯಾರಾದ್ರೂ ಕಠಿಣವಾಗಿ ನಡ್ಕೊಂಡಾಗ ನಾನು ಸಹನಶೀಲಳಾಗಿದ್ನಾ ಅಂತ ನಮ್ಮನ್ನ ನಾವೇ ಕೇಳ್ಕೋಬಹುದು. ಆಹಾ, ಬಹಳ ಸುಂದರವಾದ ಯುಕ್ತಿ. ಈ ಸ್ವಯಂ ಪರೀಕ್ಷೆಯೇ ನಮ್ಮನ್ನ ಬಾಬಾರವರ ಸತ್ಯ ಸ್ನೇಹಿಯನ್ನಾಗಿ ಮಾಡೋದು. ಸ್ನೇಹ ಅಂದ್ರೆ ಬರೀ ನೆನಪು ಮಾಡೋದಲ್ಲ, ಅವರ ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳೋದು. ಈಗ ಇವತ್ತಿನ ವಿಶೇಷ ಭಾಗ, ಅವ್ಯಕ್ತ ಇಶಾರೆಯ ಕಡೆಗೆ ಹೋಗೋಣ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ನನಗೆ ಯಾವಾಗ್ಲೂ ಅನ್ಸತ್ತೆ, ಸಾಕಾರ ಮುರಳಿಯಲ್ಲಿ ನಾವು ಏನು ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ, ಆದ್ರೆ ಅವ್ಯಕ್ತ ಇಶಾರೆಯಲ್ಲಿ ನಾವು ಹೇಗಿರಬೇಕು ಅನ್ನೋ ನಮ್ಮ ಸ್ಥಿತಿಯ ಮೇಲೆ ಒತ್ತು ಕೊಡ್ತಾರೆ. ಹೌದು, ಇದೇ ಸೂಕ್ಷ್ಮತೆ. ಬಂಧನ ಮುಕ್ತ ಅನ್ನೋ ಪದವನ್ನ ನಾವು ಬಹಳ ಆಳವಾಗಿ ಅರ್ಥ ಮಾಡ್ಕೋಬೇಕು. ಇದು ಕೇವಲ 5 ವಿಕಾರಗಳಾದ ಕಾಮ, ಕ್ರೋಧ ಅದರಿಂದ ಮುಕ್ತರಾಗೋದಷ್ಟೇ ಅಲ್ಲ, ಅದರಾಚೆಗೆ ನಮ್ಮ ಒಳ್ಳೆ ಸಂಸ್ಕಾರಗಳ ಬಂಧನ, ಹೊಗಳಿಕೆಯ ಬಂಧನ, ವ್ಯಕ್ತಿಗಳ, ವಸ್ತುಗಳ ಆಕರ್ಷಣೆಯ ಸೂಕ್ಷ್ಮ ಬಂಧನಗಳಿಂದಲೂ ಮುಕ್ತರಾಗೋದು. ಒಳ್ಳೆಯ ಗುಣಗಳು ಬಂಧನ ಆಗ್ಬಹುದಾ? ಅದು ಸ್ವಲ್ಪ ಗೊಂದಲ ಅನ್ಸುತ್ತೆ. ಹಾಗಾದ್ರೆ ಜೀವನ ಮುಕ್ತ ಸ್ಥಿತಿ ಎಂದ್ರೆ ಎಲ್ಲವನ್ನೂ ಬಿಟ್ಟು ನಿಷ್ಕ್ರಿಯರಾಗಿ ಇರೋದಾ? ಇಲ್ಲವೇ ಇಲ್ಲ. ಬ್ರಹ್ಮಕುಮಾರ್ಯರ ಜ್ಞಾನದ ವಿಶೇಷತೆನೇ ಇದು. ಇಲ್ಲಿ ಯಾವುದನ್ನು ಬಿಟ್ಟು ಓಡಿ ಹೋಗ್ಬೇಕಾಗಿಲ್ಲ. ಜೀವನ ಮುಕ್ತ ಸ್ಥಿತಿ ಎಂದ್ರೆ ಈ ಜೀವನದಲ್ಲಿ, ಈ ಶರೀರದಲ್ಲಿ ಇದ್ದುಕೊಂಡೇ ಎಲ್ಲಾ ಬಂಧನಗಳಿಂದ ಮುಕ್ತರಾಗಿರೋ ಅನುಭವ ಮಾಡೋದು. ಎಲ್ಲಾ ಕರ್ಮಗಳನ್ನ ಮಾಡ್ತಾ, ಎಲ್ಲಾ ಸಂಬಂಧಗಳನ್ನ ನಿಭಾಯಿಸ್ತಾ, ಮನಸ್ಸಿನಿಂದ ಎಲ್ಲದರಿಂದ ಅಲಿಪ್ತರಾಗಿರೋದು. ಕಮಲದ ಹೂವಿನ ಹಾಗೆ. ನಿಖರವಾಗಿ. ಅದು ಕೆಸರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದ್ರೂ ಕೆಸರು ಮತ್ತೆ ನೀರಿನಿಂದ ಅಲಿಪ್ತವಾಗಿರುತ್ತೆ. ಇದೇ ಬಾಬಾ ಹೇಳೋ ನ್ಯಾರ ಮತ್ತು ಪ್ಯಾರಾ ಸ್ಥಿತಿ. ಜಗತ್ತಿಗೆ ಪ್ರಿಯರಾಗಿರಿ, ಆದ್ರೆ ಯಾವುದಕ್ಕೂ ಅಂಟಿಕೊಳ್ಬೇಡಿ. ಅಂದ್ರೆ ಈ ಸ್ಥಿತಿಯಲ್ಲಿ ಮಾಡಿದ ಕರ್ಮದ ಲೆಕ್ಕಾಚಾರ ನಮ್ಮೇಲೆ ಬರೋದಿಲ್ವಾ? ಖಂಡಿತ ಇಲ್ಲ. ಈ ಸ್ಥಿತಿಯಲ್ಲಿ ಮಾಡಿದ ಕರ್ಮ ಅಕರ್ಮ ಆಗುತ್ತೆ. ಯಾಕೆಂದ್ರೆ ಅದರ ಹಿಂದೆ ಯಾವುದೇ ಸ್ವಾರ್ಥ, ಮೋಹ ಅಥವಾ ಅಹಂಕಾರದ ಪ್ರೇರಣೆ ಇರೋದಿಲ್ಲ. ಅದು ಕೇವಲ ನಿಮಿತ್ತ ಭಾವದಿಂದ, ಸೇವಾಭಾವದಿಂದ ಮಾಡಿದ ಕರ್ಮ ಆಗಿರುತ್ತೆ. ಇದೇ ಸಂಗಮ ಯುಗದಲ್ಲಿ ನಾವು ಮಾಡಬೇಕಾದ ಅಶರೀರಿ ಸ್ಥಿತಿಯ ಜೀವಂತ ಅನುಭವ. ಇವತ್ತಿನ ಈ ಆಳವಾದ ಮಂಥನದಿಂದ ಬುದ್ಧಿಗೆ ಒಂದು ಹೊಸ ದಿಕ್ಕು ಸಿಕ್ಕ ಹಾಗೆ ಆಯಿತು. ಜ್ಞಾನದ ಪ್ರತಿಯೊಂದು ಅಂಶವೂ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ಅನ್ನೋದು ಸ್ಪಷ್ಟವಾಯಿತು. ಈ ಜ್ಞಾನವನ್ನ ನಮ್ಮ ಅನುಭವ ಮಾಡ್ಕೊಳ್ಳೋಕೆ ಇವತ್ತು ನಾವೆಲ್ಲ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸ ಮಾಡೋಣವೇ? ಖಂಡಿತ. ಕೇಳುಗರಿಗೆ ಒಂದು ಪ್ರಾಯೋಗಿಕ ಅಭ್ಯಾಸವನ್ನ ನೀಡೋಣ. ಇವತ್ತಿನ ಸ್ಲೋಗನ್ನ ಆಧಾರದ ಮೇಲೆ ದಿನವಿಡೀ ಸರಳತೆಯನ್ನು ಗುಣವನ್ನ ಪ್ರಜ್ಞಾಪೂರ್ವಕವಾಗಿ ಅಭ್ಯಾಸ ಮಾಡೋಣ. ಓ, ಹೇಗೆ? ನಮ್ಮ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತೆ ಕೆಲ್ಸದಲ್ಲಿ ಗಮನಿಸೋಣ. ನನ್ನ ಯೋಚನೆ ಸರಳವಾಗಿದ್ಯಾ ಅಥವಾ ಕಾಂಪ್ಲೆಕ್ಸ್ ಆಗಿದ್ಯಾ? ಉದಾಹರಣೆಗೆ, ಯಾರಾದ್ರೂ ನಮ್ಜೊತೆ ಕಠಿಣವಾಗಿ ಮಾತಾಡಿದ್ರೆ ನಮ್ಮ ತಕ್ಷಣದ ರಿಯಾಕ್ಷನ್ ಗಮನಿಸೋಣ. ಅದನ್ನ ದೊಡ್ಡದು ಮಾಡೋ ಬದಲು ಸರಳವಾಗಿ ಕ್ಷಮಿಸಿ ಮುಂದೆ ಹೋಗ್ಬಹುದಾ ಅಂತ ಯೋಚಿಸೋಣ. ಈ ಒಂದು ಸಣ್ಣ ಪ್ರಯತ್ನ ನಮ್ಮನ್ನ ಬಾಬಾರವರ ಸತ್ಯ ಸ್ನೇಹಿ ಮತ್ತು ಸಹಯೋಗಿಯನ್ನಾಗಿ ಮಾಡೋದ್ರಲ್ಲಿ ಸಂಶಯವೇ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ. ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ.
ಓಂ ಶಾಂತಿ. ಓಂ ಶಾಂತಿ.